ರಾಜ್ಯದಲ್ಲಿ ಜೋರಾಗ್ತಾ ಇದೆ ಅಯೋಧ್ಯೆ ಹೋರಾಟದ ಕಿಚ್ಚು. ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇವತ್ತು ಬಂಧಿತ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದಲೂ ಹೋರಾಟದ ಅಸ್ತ್ರ ಆರಂಭ ಆಗ್ತಾ ಇದೆ. ನಿನ್ನೆ ಪ್ರತಿಭಟನೆಯ ವೇಳೆ ಸಿಎಂ ವಿರುದ್ಧ ಅವಹೇಳನಕಾರಿ ಘೋಷಣೆಯ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದೂರು ನೀಡೋಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಘೋಷಣೆ ಕೂಗಿದವರ ವಿರುದ್ಧ ಮಹಿಳಾ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಗುತ್ತೆ. ಪ್ರತಿಭಟನೆಯ ಬಳಿಕ ಹುಬ್ಬಳ್ಳಿ ಉಪನಗರ ಠಾಣೆಯಲ್ಲಿ ದೂರನ್ನ ನೀಡೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಪಾಲಿಕೆ ವಿಪಕ್ಷ ನಾಯಕಿ ಸುವರ್ಣ ಕಲ್ಲಕುಂಟ್ಲ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ನೋಡಿ, ಈ ಇಡೀ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಚಿಕ್ಕದಾಗಿ ಶುರು ಆಗುತ್ತೆ, ಚಿಕ್ಕದೊಂದು ಕಿಡಿ ಹೊತ್ಕೊಳ್ಳುತ್ತೆ. ಇದು ಈಗ ಹೇಗ್ ಧಗಧಗಿಸ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ವಾರ್ಗೆ ಇದು ಬಹಳ ರೀತಿಯಾದಂಥ ಪ್ರಚೋದನಕಾರಿಯಾದಂಥ ಸ್ಟೇಟ್ಮೆಂಟ್ಗಳು, ಅವಹೇಳನಕಾರಿಯಾದಂಥ ಘೋಷಣೆಗಳು ಇದೆಲ್ಲವನ್ನ ಕೂಗಿಸುವಂತೆ ಮಾಡ್ತಾ ಇದೆ. ಜಿದ್ದಾಗಿ ಎರಡೂ ಪಕ್ಷಗಳು ಕೂಡ ತೆಗೆದುಕೊಳ್ತಾ ಇರೋದು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದ ಕಾರ್ಯಕರ್ತರು ನಿಗಿ ಕೆಂಡುವಾಗ್ತಾ ಇದ್ದಾರೆ ಈ ಒಂದು ಪ್ರಕರಣದಿಂದ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ, ಅನುಮಾನವನ್ನ, ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ನೋಡಿ, ಅಯೋಧ್ಯೆ ಹೋರಾಟದ ಕಿಚ್ಚಿದೆಯಲ್ಲ, ಇದು ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ರಾಜಕೀಯ ತಿರುವನ್ನ ಕೂಡ ಪಡ್ಕೊಳ್ತಾ ಇದೆ. ರಾಮ ಜನ್ಮಭೂಮಿ ಹೋರಾಟಗಾರನನ್ನ ಈಗ ಬಂಧಿಸಿರೋದು ಯಾಕೆ? 1992ರ ಕೇಸನ್ನ ಈಗ ಓಪನ್ ಮಾಡಿಸಿರೋದು ಬೇಕು ಅಂತಲೇ, ದ್ವೇಷದಿಂದಲೇ ಅನ್ನುವಂಥದ್ದು ಬಿಜೆಪಿಯ ವಾದ ಇದೆ. ಆದ್ರೆ ಕಾಂಗ್ರೆಸ್ನವ್ರು ಹೇಳೋದು ಏನು? ಡಿಸೆಂಬರ್ನಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ಗಳು, ಬಹು ವರ್ಷಗಳ ಹಿಂದಿನ ಕೇಸಸ್ಗಳನ್ನು ಕ್ಲೋಸ್ ಮಾಡಬೇಕು, ಅದಕ್ಕೊಂದು ಇತ್ಯರ್ಥ ಹಾಡಬೇಕು ಅನ್ನೋದು ಕಾನೂನಿನಲ್ಲೇ ಇದೆ. ಪೊಲೀಸ್ ಇಲಾಖೆಯಲ್ಲಿ ಇದೊಂದು ಸಿಸ್ಟಮ್ ಇದೆ. ಆ ಕಾರಣಕ್ಕಾಗಿ ಹಲವು ಪ್ರಕರಣಗಳನ್ನು ಈ ರೀತಿಯಾಗಿ 30 ವರ್ಷ, 15 ವರ್ಷ, 20 ವರ್ಷದ ಹಿಂದಿನ ಕೇಸಸ್ಗಳನ್ನು ರಿಓಪನ್ ಮಾಡಿ ಅದನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗೆ ಇದು ಒಂದು ಕೇಸು. ನೀವೆಲ್ಲ ಹೇಳ್ತಾ ಇರೋ ಹಾಗೆ ಶ್ರೀಕಾಂತ್ ಪೂಜಾರಿ ರಾಮನ ಭಕ್ತ ಆಗಲಿ ಅಥವಾ ಆತ ಆ ಪ್ರಕರಣದಲ್ಲಿ ಹೋರಾಡಿದ ಅನ್ನುವಂಥ ಕಾರಣಕ್ಕೆ ಅರೆಸ್ಟ್ ಮಾಡಿರೋದು ಅಲ್ಲ. ಆತನ ಮೇಲೆ 16 ಕೇಸಸ್ಗಳಿದೆ. 10ಕ್ಕೂ ಹೆಚ್ಚು ಕೇಸಸ್ಗಳು ಸಾರಾಗಿ, ಮಟ್ಕ ಈ ಥರದ ಕೇಸಸ್ಗಳು ಆತನ ಮೇಲಿದೆ. ಆ ಪ್ರಕರಣಗಳ ತನಿಖೆಯೂ ಕೂಡ ಆಗ್ತಾ ಇದೆ. ಈ ಒಂದು ಪ್ರಕರಣದಿಂದ ಅಲ್ಲ, ಆತನ ಮೇಲೆ 16 ಪ್ರಕರಣಗಳಿದೆ. ಆಲ್ರೆಡಿ ಈ ಕೇಸ್ನಲ್ಲಿ ತುಂಬಾ ಜನ ಖುಲಾಸೆ ಆಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಇವರು ಮಾತ್ರ ಕೋರ್ಟ್ಗೆ ಹೋಗಿರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇದೆ ಬಿಟ್ಟರೆ ಇನ್ನೇನು ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ ಆಗಿದೆ. ಬಟ್ ಇದು ಬೇರೆ ಬೇರೆ ತಿರುವನ್ನು ಪಡ್ಕೊಳ್ತಾ ಇದೆ. ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಇನ್ನೇನು ಭಾಷಣ ಮಾಡಿ ಬರ್ತಾರೋ, ಆ ಭಾಷಣ ಇನ್ನೇನಾಗುತ್ತೋ, ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಪ್ರಮೋದ್ ಮುತಾಲಿಕ್ ಅವರು ಯಾವ ರೀತಿಯಾಗಿ ಪ್ರಖರ ಹಿಂದುತ್ವವಾದಿ ಅನ್ನೋದು ಗೊತ್ತಿರುವಂಥ ವಿಚಾರ, ಹೇಗೆ ಮಾತಾಡ್ತಾರೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಇದು ಬಹಳ ಸೂಕ್ಷ್ಮತೆಯ ವಿಚಾರ ಆಗ್ತಾ ಇದೆ. ಕ್ಷಣಕ್ಕೂ ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ಸು ಬಿಜೆಪಿ ಅನ್ನುವಂಥ ಹೋರಾಟದ ಜೊತೆಗೆ ಅವಹೇಳನಕಾರಿಯಾದಂಥ ಒಂದಷ್ಟು ಘೋಷಣೆಗಳು ಸಿಎಂ ವಿರುದ್ಧ ಬಂದಿದೆ. ಸೊ ಈಗ ಕಾಂಗ್ರೆಸ್ನವರು ಕೂಡ ಬಿಜೆಪಿಯವರು ಬೇಕು ಅಂತ ಈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥ ತಂತ್ರವನ್ನ ಹೆಣಿತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಯಾರೆಲ್ಲ ಸಿಎಂ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ರೋ ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಾದ ನಂತರ ಹುಬ್ಬಳ್ಳಿ ಉಪನಗರ ಠಾಣೆಯಲ್ಲಿ ದೂರು ನೀಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಇಡೀ ರಾಜಕಾರಣ ಹುಬ್ಬಳ್ಳಿಗೆ ಶಿಫ್ಟ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೆನ್ನೆ ಅಶೋಕ್ ಅವರು ಅಲ್ಲೇ ಬೀಡು ಬಿಟ್ಟಿದ್ರು. ಒಂದಷ್ಟು ಪ್ರತಿಭಟನೆಗಳಾಗಿತ್ತು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಆಗಿತ್ತು, ವಾಕ್ಸಮರ ಆಗಿತ್ತು. ಇದೆಲ್ಲದರ ನಡುವೆ ಹುಬ್ಬಳ್ಳಿಯಲ್ಲಿ ಮತ್ತೊಂದಷ್ಟು ಹೋರಾಟಗಳು ನಡೆಯುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕ್ತಾ ಇದೆ. ನಮ್ಮ ಈ ಒಂದು ಹೋರಾಟಕ್ಕೆ ನೇತೃತ್ವ ತೆಗೆದುಕೊಂಡಿರುವಂತ ಹಿರಿಯರಾದ ನಮ್ಮ ಎಲ್ಲ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ನಾನು ಹೇಳ್ತಾ ಇದ್ದೀನಿ. ಆವಾಗ್ಲಿಂದ ನಾವು ಹೇಳ್ತಾ ಇರೋದು ಸಿದ್ರಾಮ ಅಂತ ಹೇಳಿ ಅವನಿಗೆ ರಾಮನಿಗೆ ಅಪಮಾನ ಮಾಡೋದು ಬೇಡ. ಮೊದಲು ನಾವು ಅವನಿಗೆ ಸಿದ್ಮುಲ್ಲ ಅಂತ ಹೇಳೋಣ. ಯಾಕಂದ್ರೆ ಅವನು ಸಿದ್ದರಾಮ ಇದ್ರ ಈ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ ಇಲ್ಲಿ ತನಕ ತರಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಆ ರಾಮನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಆದ್ರೆ ಆ ಒಂದು
ಬುದ್ಧಿ ಅವ್ರಿಗಿಲ್ಲ. ಆದ್ರೆ ನಾವು ಮೊನ್ನೆನೆ ರಾತ್ರಿ ಲೋಕಲ್ ಇರುವಂತ ಕಾರ್ಯಕರ್ತರು ನಾವು ಬಂದ್ವಿ. ರಾತ್ರಿ 9, 10, 10:30ವರೆಗೆ ಯಾವುದೇ ಒಂದು ಚಕಾರ ಎತ್ತದೆ ಅವರವರೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನ್ ಡಿಸ್ಕಷನ್ ಅಂತ ಏನ್ ಮಾಡಿದ್ದಾರೆ ನಮ್ಮ ಶ್ರೀಕಾಂತ್ ಪೂಜಾರಿ ಅವರು? ಏನು ವಿರೋಧ ಯಾರ್ದಾರು ಕೊಲೆ ಮಾಡಿದಾನ, ಸುಲಿಗೆ ಮಾಡಿದಾನ? ಒಬ್ಬ ರಾಮ ಭಕ್ತನಾಗಿ, ದೇಶ ಭಕ್ತನಾಗಿ, ದೇಶದ ಕಾರ್ಯದಲ್ಲಿ ತಾನು ಧುಮುಕಿ ತಾನು ಒಂದು ಸೇವೆ ಮಾಡ್ಲಿಕ್ಕೆ ಬಂದಂತ ನಾಯಕನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ಹುಬ್ಳಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗೆಲ್ಲಪ್ಪ, ಈ ಒಂದು ಇಡೀ ಪ್ರಕರಣ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಹಬ್ಬದ ವಾತಾವರಣ, ಇನ್ನೊಂದು ಕಡೆಯಲ್ಲಿ ರಾಜಕೀಯ ವಲಯದಲ್ಲಿ ಲೋಕಸಭಾ ಚುನಾವಣೆಯ ತಯಾರಿ. ಈ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ಗಳು ಅಥವಾ ಈ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಇಡೀ ರಾಜಕಾರಣದ ಚಿತ್ತ ಹುಬ್ಬಳ್ಳಿಯತ್ತ ನೆಟ್ಟಿದೆ. ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು, ಬದಲಾವಣೆಗಳು ಆಗ್ತಾ ಇದೆ? ನೀತಿ ಒಂದು ಕಡೆ ಅಂದರೆ ಇದೇ ತಿಂಗಳು 22ರಂದು ರಾಮ ಮಂದಿರ ಉದ್ಘಾಟನೆ, ಇನ್ನೊಂದು ಕಡೆ ಅಂತಂದರೆ ಅದೇ ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದವನ ಬಂಧನ. ಈ ಬಂಧನ ಹಿನ್ನೆಲೆಯಲ್ಲಿ ನಿನ್ನೆ BJPಯ ಬೃಹತ್ ಪ್ರತಿಭಟನೆ, ಆ ಪ್ರತಿಭಟನೆಯಲ್ಲಿ ಅಂದರೆ ಅವಹೇಳನಕಾರಿ ಹೇಳಿಕೆ, ಇದನ್ನೆಲ್ಲವನ್ನು ಪ್ರಶ್ನಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ. ಇದೆಲ್ಲ ರಾಜಕೀಯ ಡ್ರಾಮಾಗಳು, ರಾಜಕೀಯ ಮೇಲಾಟಗಳು ನಡೀತಾ ಇದ್ದಾವೆ. ಇದೇ ಅಂದರೆ ಕಳೆದ ಇಲ್ಲಿ ಅಂತಾರೆ 1992 ಡಿಸೆಂಬರ್ 5ರಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಗಲಭೆ ಪ್ರಕರಣ ಸಂಬಂಧಪಟ್ಟ ಈಗಾಗಲೇ ಓರ್ವನನ್ನ ಬಂಧಿಸಲಾಗಿದೆ. ಓರ್ವನ್ನ ಬಂಧಿಸಿ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆತನಿಗಾಗಿ ಒಂದು ಕಡೆ ಅಂತಾರೆ ಆತನನ್ನು ಬಂಧಿಸಲಾಗಿದೆ. ಆ ಬಂಧನಕ್ಕಾಗಿ ಈಗಾಗಲೇ ಅಂತಾರೆ ಆತನ ಬಿಡುಗಡೆಗೊಳಿಸಲು ಜಾಮೀನಿಗಾಗಿ ಒಂದು ಕಡೆ ವಕೀಲರ ತಂಡ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇತ್ತ ಸಿದ್ಧತೆ ಮಾಡಿಕೊಂಡ್ರೆ ಇದನ್ನೇ ಇಲ್ಲಿ ಅಂತಂದರೆ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಹಿಂದೂ ಕಾರ್ಯಕರ್ತರಿಗೆ ಇಲ್ಲಿ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತನ ಹಳೆಯ ಅಂದರೆ 31 ವರ್ಷದ ಪ್ರಕರಣವನ್ನು ಇಲ್ಲಿ ಅಂತಾರೆ ರೀಓಪನ್ ಮಾಡಿದ್ರೆ ಹೀಗಾಗಿ ಅಂತಂದರೆ ನಾವು ಇದನ್ನು ಬಳಸ್ಕೊಳ್ಬೇಕು, ನಾವು ಇದನ್ನು ಈ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಿನ್ನೆ ಇಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ BJP ಬೃಹತ್ ಪ್ರತಿಭಟನೆ ಮಾಡಿತು. ಕೇವಲ ಹುಬ್ಬಳ್ಳಿಯಲ್ಲಿ ಅಷ್ಟಲ್ಲ, ರಾಜ್ಯದ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ BJP ಪ್ರತಿಭಟನೆ ಮಾಡ್ತು. ಆದರೆ ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರೇ ಖುದ್ದಾಗಿ ಅಂತಾರೆ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಇಲ್ಲಿ ಅಂತಾರೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಅವರ ಅಮಾನತ್ ಆಗಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟರು. ಇದು ಒಂದು ಕಡೆ. ಆದರೆ ಆ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಅವಹೇಳನಕಾರಿ ಹೇಳಿಕೆ ಕೇಳಿ ಬಂದು, ಅದು ಯಾವ ಮಟ್ಟಿಗೆ ಅಂತಂದರೆ ರಾಜ್ಯಶ್ರೀ ಜಡಿ ಅಂತೇಳಿ ಇಲ್ಲೇನು ಕಾರ್ಯಕರ್ತೆ ಇಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡುವಾಗ ಇಲ್ಲಿ ಅವರು ಒಂದು ಮಾತಾಡ್ತಾರೆ, ಇವರು ಸಿದ್ದರಾಮುಲ್ಲಾ ಅಂತೇಳಿ ಇನ್ನೊಂದಿಷ್ಟು ಜನ ಇಲ್ಲಿ ಅಂತಂದರೆ ಒಂದು ಕಡೆ ಮಾತನಾಡ್ತಾರೆ ಸಿದ್ದರಾಮಯ್ಯ ಲುಚ್ಚಾಹೆ ಅಂತೇಳಿ ಈ ರೀತಿಯಾದಂತಹ ಒಂದು ಘೋಷಣೆಯನ್ನು ಕೂಗ್ತಾರೆ. ಆ ಘೋಷಣೆಗಳನ್ನು ಪ್ರಶ್ನಿಸಿ ಇವತ್ತು ಇದನ್ನೇ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿಯಲ್ಲಿ. 10:30 ಸುಮಾರಿಗೆ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಧಾರವಾಡ ಜಿಲ್ಲೆಯ ಮಹಿಳಾ ಘಟಕದಿಂದ ಮತ್ತು ಇನ್ನೊಂದು ಕಡೆ ಅಂತಂದರೆ ಮಹಿಳಾ ಘಟಕ ಒಂದು ಕಡೆ, ಇನ್ನೊಂದು ಕಡೆ ಅಂದರೆ ವಿರೋಧ ಪಕ್ಷದ ನಾಯಕಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರೋಧ ಪಕ್ಷ ನಾಯಕಿ ಸುವರ್ಣ ಕಲ್ಲಕುಂಟ್ಲ ಅವರ ನೇತೃತ್ವದ ತಂಡ ಇಲ್ಲಿ ಅಂತಾರೆ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡುತ್ತೆ. ಇದನ್ನೇ ಪ್ರಶ್ನಿಸಿ ಯಾವ ಕಾರ್ಯಕರ್ತರು ಈ ರೀತಿಯಾದಂತಹ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಅವರ ವಿರುದ್ಧ ಹುಬ್ಬಳ್ಳಿಯ ಒಂದು ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರ ನೋಡಲು ಈಗಾಗಲೇ ಅಂತಾರೆ ಮುಂದಾಗಿದ್ದಾರೆ. ಯಾವ ರೀತಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ರೆ ನೀವು ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನೆ ಮಾಡಬೇಕಾಗಿತ್ತು, ಆದರೆ ಅವಹೇಳನಕಾರಿ ನೀಡಿಕೆ ತಪ್ಪು. CM ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಸಹಿತ ಜಗದೀಶ್ ಶೆಟ್ಟರ್ ಇರ್ಬೋದು ಮತ್ತು ಇಲ್ಲಿ ಅಂತಾರೆ ಗೃಹ ಸಚಿವರು ಇರ್ಬೋದು, ಈ ಮತ್ತು ಇನ್ನೊಂದು ಕಡೆ ಅಂದರೆ ವಿನಯ್ ಕುಲಕರ್ಣಿ ಅವರ ಹೆಸರು ಸಹ ಇದರಲ್ಲಿ ಅಂತರ ಪ್ರತಿಭಟನೆಯಲ್ಲಿ ಹೆಸರು ಕೇಳಿಬಂದು. ಅವರೆಲ್ಲರನ್ನ ಯಾಕೆ ನೀವು ಅವರ ಬಗ್ಗೆ ಅವಹೇಳನಕಾರಿ ಯಾಕೆ ನೀವು ಮಾತನಾಡಿದ್ರೆ ಅಂತೇಳಿ ಅದನ್ನೆಲ್ಲವನ್ನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ. ಇನ್ನೊಂದು ಕಡೆ ಅಂತಂದರೆ ಇದನ್ನೇ ಪ್ರಶ್ನಿಸಿ ಇವತ್ತು ಕೇವಲ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆ ಅಷ್ಟೇ ಅಲ್ಲ, ಈಗ ಅವರು ಈಗಾಗಲೇ ಮಹಿಳಾ ಘಟಕ, ಇನ್ನೊಂದು ಕಡೆ ಅಂತಂದರೆ ಯೂತ್ ಘಟಕ, ಕಾಂಗ್ರೆಸ್ನ ಯೂತ್ ಘಟಕ, ಧಾರವಾಡ ಜಿಲ್ಲೆ ಯೂತ್ ಘಟಕ ತೀರ್ಮಾನ ಮಾಡಿದ್ದೇನು ಅಂತಂದರೆ ಹುಬ್ಬಳ್ಳಿಯ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕಾರ ನೀಡಬೇಕು, ಅವರೆಲ್ಲರನ್ನು ಬಂಧಿಸಬೇಕು, ಅವಹೇಳನಕಾರಿ ಏನು ಹೇಳಿಕೆ ನೀಡಿದ್ರು ಅವರೆಲ್ಲರನ್ನು ಬಂಧಿಸಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಎರಡೂ ರಾಜಕೀಯ ಪಕ್ಷಗಳು ಇದೇ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ರಾಜಕೀಯ ಅಸ್ತ್ರವನ್ನಾಗಿ ರಾಜಕೀಯಕ್ಕಾಗಿ ಬಳಕೆ ಮಾಡ್ತೇವೆ. ಯಾಕಂದರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಅಂತಂದರೆ BJP ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅಂತಾರೆ ಕಾಂಗ್ರೆಸ್ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇತ್ತು. ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹ ಟ್ವೀಟ್ ಮೇಲೆ ಟ್ವೀಟ್ ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಇವತ್ತ ಶ್ರೀಕಾಂತ್ ಪೂಜಾರಿ ಬಂಧನ ಆಗಿದ್ದಾನೆ ಆ ಬಂಧನದ ಇತಿಹಾಸವನ್ನು ಆತನ ಕ್ರೈಮ್ ಹಿಸ್ಟ್ರಿಯನ್ನು ಬಿಡುಗಡೆ ಮಾಡ್ತಾ ಅದು ಸಾಮಾಜಿಕ ಜಾಲತಾಣಗಳ ಮುಖಾಂತರ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಇಲ್ಲಿ ಅಂತಾರೆ ಕಾಂಗ್ರೆಸ್ ಸಹ ಇಲ್ಲಿ ಅಂತಾರೆ ಈ KPCC ಏನು ವೆಬ್ಸೈಟ್ ಇದೆ ಆ KPCC ವೆಬ್ಸೈಟ್ನಲ್ಲಿ ಈ ಶ್ರೀಕಾಂತ್ ಪೂಜಾರಿಯ ಒಂದು ಹಿನ್ನೆಲೆಯನ್ನು ಕೆದಕುವಂಥ ಕೆಲಸವನ್ನು ಮಾಡ್ತು. ಈ ರೀತಿಯಾಗಿ ಶ್ರೀಕಾಂತ್ ಪೂಜಾರಿಯ ಬಂಧನ ಏನಿದೆ ಆ
ಬಂಧನ ವಿಷಯವನ್ನ ಇವತ್ತು ಎರಡೂ ರಾಜಕೀಯ ಪಕ್ಷಗಳು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಆ ವಿಷಯವನ್ನ ಬಳಸಿಕೊಳ್ತಾ ಇದ್ದಾವೆ. ಆದರೆ ಹುಬ್ಬಳ್ಳಿ ಅಂದಾಗ ಇವತ್ತು ನಮಗೆ ನೆನಪಾಗೋದು ನೀತಿ ಇಲ್ಲಿ ಕೇವಲ ಅಂದ್ರೆ ಶ್ರೀರಾಮ್ ಸೇನೆ ಹೋರಾಟ ಅಲ್ಲ, ಅಂದ್ರೆ ರಾಮ ಜನ್ಮಭೂಮಿಯ ಹೋರಾಟ ಅಲ್ಲ, ಹುಬ್ಬಳ್ಳಿ ಈದ್ಗಾ ಮೈದಾನದ ಹೋರಾಟ. ಈ ಒಂದು ಹುಬ್ಬಳ್ಳಿ ಈದ್ಗಾ ಮೈದಾನದ ಹೋರಾಟ ಸಾಕಷ್ಟು ಯುವಕರಿಗೆ ಅಂದ್ರೆ ಅವಾಗಿದಂತಹ ಯುವಕರಿಗೆ ರಾಜಕೀಯ ಜೀವನವನ್ನ ಕಲ್ಪಿಸಿಕೊಟ್ಟಂಥದ್ದು. ಅದೇ ರೀತಿಯಾಗಿ ಈ ಒಂದು ವಿಷಯವನ್ನು ಬಳಸಿಕೊಳ್ಳಲಿಕ್ಕೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಮುಂದಾಗ್ತಿದೆ. ವಿನೀತಿ, ಓಕೆ, ಧನ್ಯವಾದ ಎಲ್ಲ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.